ಸ್ನೇಹಿತರೆ, ನಮ್ಮ ಪ್ರಧಾನಮಂತ್ರಿ ಮೋದಿ ಮೊನ್ನೆಯಿಂದ 500 ಮತ್ತು 1000 ರು ಮುಖಬೆಲೆ ನೋಟ್ಗಳನ್ನು ನಿಷೇಧ ಮಾಡಿದ್ದಾರೆ. ಆ ನಿಷೇಧ ಮಾಡೋದಕ್ಕೆ ವಿವರವಾಗಿ ಚೆನ್ನಾಗಿ ಭಾಷಣ ಮಾಡಿದ್ರು. ಅವರೇನು ಭಾಷಣದ ಬಗ್ಗೆ ಮಾತನಾಡಂಗಿಲ್ಲ ಬಿಡಿ. ಭಾಷಣದಲ್ಲಿ ಎಷ್ಟು ಚೆನ್ನಾಗಿ ಮಾತನಾಡ್ತಾರೆ ಅಂದರೆ, ನಿಮ್ಮ ಲೈಫ್ ಹಾಳು ಮಾಡೋದಕ್ಕೂ ನಿಮ್ಮನ್ನ ಒಪ್ಪಿಸ್ಬಿಡ್ತಾರೆ. ನಿಮ್ಮ ಲೈಫ್ ಹಾಳು ಮಾಡ್ತಾ ಇರೋದು ನಿಮ್ಮನ್ನ ಉದ್ಧಾರ ಮಾಡೋದಕ್ಕೆ ಅಂತ ಒಂದು ಕೆಲಸ ಇದು. ಈ ನಡುವೆ ಎಷ್ಟು ನಾಟಕೀಯವಾಗಿ ಥಿಯೇಟ್ರಿಕಲ್ ಆಗಿ ಇವರು ಮಾತನಾಡ್ತಾರೆ ಅಂದರೆ, ಇಡೀ ಜನಸ್ತೋಮಕ್ಕೆ ಅಪಾಯಕಾರಿ ಆಗುವಂತಹ ಯೋಜನೆಗಳನ್ನೂ ಕೂಡ ನಮ್ಮನ್ನು ಒಪ್ಪಿಸ್ಕೊಡ್ತಾರೆ, ಒಗ್ಗಿಸ್ತಾರೆ. ಇದು ಆ ರೀತಿಯ ಒಂದು ಅಂಶ, ಇದು ಆ ರೀತಿಯ ಒಂದು ಯೋಜನೆ ಇದು. ಅದು 500 ರೂಪಾಯಿ ಮತ್ತು 1000 ರೂಪಾಯಿಗಳನ್ನ ಸ್ಕ್ರ್ಯಾಪ್ ಮಾಡಿರೋದು. ಇವರು ಇದರ ಉದ್ದೇಶ ಏನು ಹೇಳಿದ್ರು? ಕಪ್ಪು ಹಣ, ಆಮೇಲೆ ಭ್ರಷ್ಟಾಚಾರ, ನಂತರ ಉಗ್ರಗಾಮಿ ಭಯೋತ್ಪಾದಕ ಕೃತ್ಯ, ನಂತರ ಮಾದಕ ವಸ್ತುಗಳ ವ್ಯವಹಾರ, ಇವೆಲ್ಲವನ್ನೂ ಸ್ಟಾಪ್ ಮಾಡ್ತೀವಿ. ಗುಡ್, ವಿ ಆರ್ ವಿತ್ ಯು, ನಿಮ್ಮ ಜೊತೆ ನಾವಿದ್ದೀವಿ, ಮಾಡಿ ಇದನ್ನೆಲ್ಲ. ಆದರೆ ಕೇವಲ 3 ಗಂಟೆನಲ್ಲಿ, 3 ಗಂಟೆ, ಹೆಚ್ಚಿಗೆ ಸಮಯನೂ ಕೊಡಲಿಲ್ಲ. ಇನ್ನು 3 hours ಇಂದ ಅವು ಕೇವಲ ವ್ಯರ್ಥವಾದ ಪೇಪರ್ ತುಣುಕುಗಳು, ಕಾಗದದ ತುಣುಕು ಅಂತ ಹೇಳಿದ್ರು. ಈ ಮೋದಿ ಎಲ್ಲಿಂದ ಬಂದಿದ್ದಾರೆ? ಟಾಟಾ ಬಿರ್ಲಾ ಮನೆಯಿಂದ ಬಂದಿದ್ದಾರಾ? ಯುರೋಪ್ನಿಂದ ಬಂದಿದ್ದಾರಾ? ನಮ್ಮ ಹಳ್ಳಿ ಜನಗಳ ವರ್ತನೆ ಗೊತ್ತಿಲ್ವಾ? ಈಗಲೂ ಸಹ, ಈ ಕ್ಷಣದಲ್ಲೂ ಸಹ 30 ಕೋಟಿ ಜನಗಳಿಗೆ ಬ್ಯಾಂಕ್ ಅಕೌಂಟ್ ಇಲ್ಲ. ಇವರು 3 ವರ್ಷಗಳ ಅವಧಿಯಲ್ಲಿ ಅದನ್ನ ಬ್ಯಾಂಕ್ ಅಕೌಂಟ್ ತುಂಬಾ ದೊಡ್ಡದಾಗಿ ತಗೊಂಡು ಸಮರೋಪಾದಿಯಲ್ಲಿ ತಗೊಂಡ್ರು. ಆದರೂ ಕೂಡ ಆಗಿರೋದು 1.25 ಕೋಟಿ ಅಷ್ಟೇನೆ. ಇನ್ನು 30 ಕೋಟಿ ಜನಕ್ಕಿಲ್ಲ. ಇನ್ನೂ 20-25 ಕೋಟಿ ಜನಕ್ಕೆ ಟಾಯ್ಲೆಟ್ ಫೆಸಿಲಿಟಿ ಸಿಕ್ಕಿಲ್ಲ. 20 ಕೋಟಿ ಜನ ರಾತ್ರಿ ಹೊತ್ತು ಈಗಲೂ ಕೂಡ ಎಲೆಕ್ಟ್ರಿಸಿಟಿ ಇಲ್ಲದೆ ಕಾಲ ಕಳೀತಿದ್ದಾರೆ. ಸಿಟಿಗಳಲ್ಲೇ ಒಂದು ದಿನಕ್ಕೆ 6 ಗಂಟೆ ಇರಲ್ಲ. ಇನ್ನು ಹಳ್ಳಿಗಳಲ್ಲಿ ನಾವು ಹೇಳೋದೇನಿದೆ, ಎಲೆಕ್ಟ್ರಿಸಿಟಿ ಇಲ್ಲದಿರೋ ಹಳ್ಳಿಗಳಿದೆ. ಈ ಜನಕ್ಕೆ ಏನು ನೀವು ಬ್ಯಾಂಕಿಂಗ್ ವ್ಯವಸ್ಥೆ ಕಲಿಸೋದು? ನೀವು ಏನು, ನಿಮ್ಮ ಉದ್ದೇಶ ಏನು? ಇವತ್ತು ನೋಡಿ, ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ, ರಿಯಲ್ ಎಸ್ಟೇಟ್ ವ್ಯವಹಾರ 50% ಡೌನ್ ಆಗೋಯ್ತು ಅಂತ ಬಂದಿದೆ. ಈ 50% ಡೌನ್ ಆದಾಗ ಕೊಳ್ಳೋ ಸಾಮರ್ಥ್ಯ ಯಾರಿಗಿರುತ್ತೆ? ಕೊಳ್ಳೋ ಸಾಮರ್ಥ್ಯ ಯಾರಿಗೆ ಬರುತ್ತೆ? ಅದು ಆ ಕೊಳ್ಳೋ ಸಾಮರ್ಥ್ಯ ಬರೋದು ಆ ಬ್ಯಾಂಕಿಂಗ್ ನಲ್ಲಿ ಇಟ್ಟಿದಾನಲ್ಲ ಇಷ್ಟು ಹಣನ ಅವನು ಯಾರು ಅಂತ ಹೇಳಿದ್ರೆ, ಅದಾನಿಗಳು, ಈ ಅಂಬಾನಿಗಳು, ಈ ಟಾಟಾಗಳು, ಬಿರ್ಲಾಗಳು, ಇಂತಹ ಒಂದು ಹೆಚ್ಚು ಕಡಿಮೆ 1000 ಕುಟುಂಬಗಳು ಅಂತ ಇಟ್ಕೊಳ್ಳಿ. ಕಾರ್ಪೊರೇಟ್ ಕುಟುಂಬಗಳು ಅಂತ ಹೇಳ್ತಾರೆ. ಈ ಕಾರ್ಪೊರೇಟ್ ಕುಟುಂಬಗಳ ಮಾತ್ರ ಆ ಶಕ್ತಿ ಇದೆ, ಆ ಸಾಮರ್ಥ್ಯ ಇದೆ. ಅದೇ ರೀತಿ ವಿದೇಶದಿಂದ ಹಣ ತರಿಸ್ಕೊಳ್ಳೋ ಶಕ್ತಿನೂ ಅವ್ರಿಗಿದೆ. ಈ ವಿದೇಶದಿಂದ ತರಿಸ್ಕೊಳ್ಳೋದು ಮತ್ತು ಈಗಾಗಲೇ ಬ್ಯಾಂಕ್ಗಳು ಮತ್ತು ಬ್ಯಾಂಕ್ಗಳು ಇವ್ರು ಎಷ್ಟು ಬೇಕಾದ್ರೆ ಕೊಡ್ತಾರೆ. ವಿಜಯ್ ಮಲ್ಯ ಕೊಡ್ಲಿಲ್ವಾ? ಇವರೆಲ್ಲ ವಿಜಯ್ ಮಲ್ಯ ಚಿಕ್ಕಪ್ಪ ದೊಡ್ಡದಿರುಗಳೇ. ಇವರು ಮಾಡೋ ವಂಚನೆಯಷ್ಟು ಬ್ಲ್ಯಾಕ್ ಮನಿ ಇಟ್ಟಿರೋರು ಮಾಡಿಲ್ಲ. ಬ್ಯಾಂಕಿಂಗ್ ಉದ್ಯಮವನ್ನು ಬಳಸ್ಕೊಂಡು, ಬ್ಯಾಂಕಿಂಗ್ ಸಹಕಾರವನ್ನು ಬಳಸ್ಕೊಂಡು ಮಾಡಿರೋಷ್ಟು ಮೋಸಗಳನ್ನ ಖಂಡಿತ ಬೇರೆ ಜನ ಮಾಡಿಲ್ಲ. ಆದರೂ ನಾವು ಅದನ್ನು ಸಮರ್ಥಿಸ್ಕೊಳ್ಳೋಕೆ ಹೋಗೋದಿಲ್ಲ. ಆದರೆ ಈ ಮನುಷ್ಯನಿಗೆ ಒಂದು ಗೊತ್ತಿಲ್ಲ. ಪ್ರಧಾನಮಂತ್ರಿ ಆದ ತಕ್ಷಣ ಎಲ್ಲ ಗೊತ್ತಿರಬೇಕು ಅನ್ಕೋಬೇಡಿ. ಮಾತೆತ್ತಿದ್ರೆ ಕಪ್ಪು ಹಣ ಅಂದ ತಕ್ಷಣ ಕರೆನ್ಸಿ, ಕಪ್ಪು ಹಣ ಅಂತ ಕರೆನ್ಸಿ ವಿದೇಶದಲ್ಲಿ ಇಟ್ಟಿದ್ದಾರೆ, ಇಲ್ಲಿಟ್ಟಿದ್ದಾರೆ. ಕರೆನ್ಸಿ ಅನ್ನೋದು ಅದರ ಒಂದು ಸಣ್ಣ ಭಾಗ ಅಷ್ಟೇ. ಇವತ್ತು ಕಪ್ಪು ಹಣ ಇಟ್ಟಿದಾರಲ್ಲ ದೊಡ್ಡ ದೊಡ್ಡ ನೇತಾಗಳು, ಬಾಬುಗಳು, ಅವರು ಹೋಟೆಲ್ಗಳು ಇಟ್ಟಿದ್ದಾರೆ, ದೊಡ್ಡ ದೊಡ್ಡ ಫ್ಲಾಟ್ಗಳು ಇಟ್ಟಿದ್ದಾರೆ, ಸಿಂಗಪೂರ್, ದುಬೈ, ಅಮೆರಿಕ, ಯುರೋಪ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಸ್ಟಿಲ್ ಕಪ್ಪು ಹಣ ವರ್ಕ್ ಬರೋದಾದ್ರೆ, ಚಲಾವಣೆಗೆ ಬರೋದಾದ್ರೆ ತುಂಬಾ ಒಳ್ಳೆಯದೆ. ಆದರೆ ನೀನು ಕೇವಲ 3 ಗಂಟೆ ಅವಧಿಯನ್ನು ಯಾಕೆ ಕೊಟ್ಟಪ್ಪ? ಈಗ ನನ್ನ ಹಳ್ಳಿಯನ್ನು ತಗೊಳ್ಳಿ. ನನ್ನ ಹಳ್ಳಿನಲ್ಲಿ ಕಡಿಮೆ ಅಂದ್ರೂ ನನಗೆ 200 ಜನ ಫೋನ್ ಮಾಡಿದ್ದಾರೆ. ಅವರೆಲ್ಲರ ಹತ್ರನೂ 3 ಲಕ್ಷದಿಂದ ಹಿಡಿದು 8-10 ಲಕ್ಷದ ದುಡ್ಡಿದೆ. ಆ ದುಡ್ಡು ನಾವು ಕಲೆಕ್ಟ್ ಮಾಡಿರೋ 15-20 ವರ್ಷಗಳಲ್ಲಿ. ಗೀತಾ ಕೂಡ ಹಳ್ಳಿಯಿಂದ ಬಂದಿರೋದೆ. ಯಾರೋ ಈ ಮೋದಿ. ಈಗ ನಮ್ಮವ್ವ ಇದ್ರಲ್ಲ, ನಮ್ಮವ್ವ ನಮ್ಮ ಅಪ್ಪ ಕೊಡೋ ದುಡ್ಡಿರಲಿ, ಅಪ್ಪನ ಪೆನ್ಷನ್ ಇರಲಿ, ತಂದೆ ಸತ್ತ ನಾವು ಬರ್ತಾ ಪೆನ್ಷನ್ ಆಗಲಿ, ವರ್ಷಗಟ್ಟಲೆ ಕಲೆಕ್ಟ್ ಮಾಡಿಕೊಂಡು ಒಂದು ಸಾರಿ ಬಂದ್ಬಿಟ್ಟು ನಮ್ಮ ಕೈಗೆ 25-30 ಸಾವಿರ ಇದೆ ಅಂತ ಹೇಳಿ ನಮ್ಗೆ ಖುಷಿ ಕೊಟ್ಕೊಳ್ಳೋರು. ಬ್ಯಾಂಕಲ್ಲಿ ಇರಲಿಂದ ಬಯಸ್ತಾ ಇರಲಿಲ್ಲ. ಯಾಕೆಂದ್ರೆ ನಮ್ಮ ಜನಗಳಿಗೆ